ನಮಸ್ತೆ. 8/8/2026 ಶನಿವಾರ. ಇವತ್ತು ರೋಹಿಣಿ ವ್ರತವಿದೆ. ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಮತ್ತು ಚಂದ್ರನ ಸಂಖ್ಯೆಯಾದ 2, 11 ವಿಶೇಷವಾಗಿ ಈ ತಾರೀಕು ಶುಭವಾಗಿರುತ್ತದೆ ರೋಹಿಣಿ ವ್ರತದಲ್ಲಿ. ಯಾಕೆಂದರೆ ಚಂದ್ರನ ಅಂಶವಿದು. ಅದೇ ಥರ 20ನೇ ತಾರೀಕಲ್ಲಿ ಹುಟ್ಟಿದವರು ಕೂಡ ವಿಶೇಷ ದಿನ. ಪರಿಹಾರ ಮಾಡ್ಕೋಬೋದು, ಪೂಜೆಗಳು ಮಾಡ್ಕೋಬೋದು. ಅಮೃತ ಸಿದ್ಧಿ ಯೋಗವೂ ಇವತ್ತಿದೆ. ಇವತ್ತಿನ ಸೂರ್ಯೋದಯ 6:06, ಸೂರ್ಯ ಅಸ್ತಮನ ಸಂಜೆ 6:44. ಇವತ್ತು ದಶಮಿ ಇದೆ, ಮಧ್ಯಾಹ್ನ 1:59 ಶುಭವಾಗಿದೆ. ಇವತ್ತು ರೋಹಿಣಿ ನಕ್ಷತ್ರ ಸಂಜೆ 4:51 ಅಲ್ಲಿಯವರೆಗೂ ಅಮೃತ ಮತ್ತು ಶ್ರೀವತ್ಸ ಅಂತ, ಅಂದರೆ ಸಂಪತ್ತು ಅಂತ. ಆದ್ದರಿಂದಾಗಿ ಇವತ್ತು ರೋಹಿಣಿ ನಕ್ಷತ್ರ ಇರುವವರೆಗೂ ಶುಭವಾಗಿದೆ. ಹಂಗಾಗಿ 2ನೇ ತಾರೀಕು, 11ನೇ ತಾರೀಕು, 20 ಇದರಲ್ಲಿ ಹುಟ್ಟಿದವರೆಲ್ಲ ಸ್ವಲ್ಪ ಪೂಜೆ ಮಾಡ್ಕೋಬೋದು. 21 ಕೂಡ ಅದೇ ರೀತಿ ಉಪಯೋಗ ಆಗುತ್ತದೆ. ಆನಂತರ ಬರೋದು ಮೃಗಶೀರ್ಷ ನಕ್ಷತ್ರ, ಅಂದರೆ ಸಂಜೆ 4:51 ಮೇಲೆ ಮೃಗಶೀರ್ಷ ನಕ್ಷತ್ರ ಬರುತ್ತದೆ. ಕಾರ್ಯಸಿದ್ಧಿಯು ಸ್ವಲ್ಪ ಕ್ಷಯವೂ ಇರೋದರಿಂದ ಕೊಡೋದು ತಗೊಳ್ಳುವ ವಿಷಯಗಳಲ್ಲಿ ಖಂಡಿತವಾಗಿ ಈ ಸಮಯದ ಮೇಲೆ ಬೇಡ. ಅಂದರೆ ಸಂಜೆ 4:51 ಮೇಲೆ ಯೋಚನೆ ಮಾಡಿಕೊಳ್ಳಿ. ಆನಂತರ ನಾವು ನೋಡುವಂಥದ್ದು ಇವತ್ತಿನ ನಕ್ಷತ್ರ ಪಾದಗಳು. ಇವತ್ತು ರಾಶಿನು ಬೆಳಿಗ್ಗೆ 6:06 ರಾತ್ರಿ 3:48 ವೃಷಭ ರಾಶಿ. ಆನಂತರ ಮಿಥುನ ರಾಶಿ ಬರುತ್ತದೆ. 6:06 11:21 ರೋಹಿಣಿ ನಕ್ಷತ್ರ 3ನೇ ಪಾದವಿದೆ. ಆನಂತರ ಬರೋದು ಸಂಜೆ 4:51 ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿತದೆ. ಸಂಜೆ 4:51 ಮೇಲೆ ರಾತ್ರಿ 10:20 ಮೃಗಶೀರ್ಷ ನಕ್ಷತ್ರ 1ನೇ ಪಾದ. ರಾತ್ರಿ 10:20 ಮೇಲೆ 3:48 ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಇಲ್ಲಿಯವರೆಗೂ ವೃಷಭ ರಾಶಿ. ಈಗ ಮೃಗಶೀರ್ಷ ನಕ್ಷತ್ರ ಉಳಿದಿರುವ ಭಾಗ ಅಂದರೆ 3 ಮತ್ತು 4ನೇ ಪಾದಗಳು ಬೇರೆ ರಾಶಿಗೆ, ಅಂದರೆ ಮಿಥುನ ರಾಶಿಗೆ ಹೋಗುತ್ತದೆ. ಹಂಗಾಗಿ 3ನೇ ಪಾದ ಬರೋದು ರಾತ್ರಿ 3:48 ಮೇಲೆ ಫುಲ್ ಇರುತ್ತದೆ. ಉಳಿದಿರೋದು ನಾಳೆ ಬರುತ್ತದೆ. ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತ 12:00-12:50. ವಿಜಯ ಮುಹೂರ್ತ ಇರೋದು 2:31 3:22. ಗೋಧೂಳಿ ಮುಹೂರ್ತ ಇರೋದು ಸಂಜೆ 6:44 7:07. ಅಮೃತಗಳಿಗೆ ಇರೋದು ಮಧ್ಯಾಹ್ನ 1:54 3:22. ನಿಶ್ಚಿತ ಮುಹೂರ್ತ ಇರೋದು ರಾತ್ರಿ 12:03 12:48. ಇಷ್ಟೆಲ್ಲ ಇದೆ. ಇದರಲ್ಲಿ ನಾವು ಕೊಡುವ 100% ಶುಭ ಸಮಯ ಅಂತ ವಿಂಗಡಿಸಿದ್ದೀವಿ. ಅದು ಇದರಲ್ಲಿ ಮೇಚ್ ಆಗುತ್ತಾ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ. ಯಾಕಂದರೆ ಒಳ್ಳೆಯ ಟೈಮು ಅಂತ ಈಗ ಕೊಟ್ಟಿವಲ್ಲ, ಅದರ ಜೊತೆ 100% ಸಮಯ ಅಂತ ಕೊಟ್ಟಿರೋದನ್ನು ಸೇರಿಸ್ಕೊಂಡ್ರೆ ಶುಭವಾಗಿರುತ್ತದೆ. ಈಗ 100% ಶುಭ ಸಮಯ ನೋಡೋಣ. 7:49 ಮೇಲೆ 9:14, 10:59 ಮೇಲೆ 1:59, ಸಂಜೆ 4:53 ಮೇಲೆ ರಾತ್ರಿ 9:55, ರಾತ್ರಿ 11:26 ಮೇಲೆ ರಾತ್ರಿ 1:49. ಅದೇ ಥರ ಬೆಳಗಿನ ಜಾವ ಅಂದರೆ ಲೇಟ್ ನೈಟ್ 3:18 ಮೇಲೆ ಶುಭವಾಗಿದೆ. ಇದರಲ್ಲಿ ಮತ್ತೆ ನಾವು ನೋಡುವಂಥದ್ದು ಏನಂದರೆ 100% ಅಶುಭ ಸಮಯವನ್ನು 6:06 6:57, ಮತ್ತು ಇನ್ನೊಂದು 6:57 7:47. ಹಂಗಾಗಿ 6:06 7:47 ಅಶುಭ ಸಮಯ. 9:16 10:51 ರಾಹುಕಾಲ. ಇದರಲ್ಲಿ ನಕ್ಷತ್ರ ವಿಷಘಟಿಕಾ ಕಾಲ ಬರೋದು 9:28 10:57. ಮಧ್ಯಾಹ್ನ 2 3:35, 3:09 ಮೇಲೆ ಸಂಜೆ 4:51 ಮೃತ್ಯು. ರಾತ್ರಿ 9:57 11:24 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ಇದನ್ನೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನ ಮಾಡಿ ದೇವರ ಅನುಗ್ರಹವನ್ನು ಪಡ್ಕೊಳ್ಳಿ. ಮುಂದಿನ ಸಂಚಿಕೆಯನ್ನು ನೋಡೋಣ. ಧನ್ಯವಾದಗಳು.